ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 14. ದೂತರೆಲ್ಲರೂ ಕೇವಲ ಸೇವೆ ಮಾಡುವ ಆತ್ಮಗಳಲ್ಲವೇ? ಜೀವೋದ್ಧಾರವನ್ನು ಬಾಧ್ಯವಾಗಿ ಹೊಂದಬೇಕಾದವರ ಊಳಿಗಕ್ಕಾಗಿ ಕಳುಹಿಸಲಾದವರಲ್ಲವೇ? ಕಳೆದ ದಿನಗಳಿಂದ ದೇವದೂತರುಗಳ ಕಾರ್ಯವೈಖರಿ ಯಾವ ರೀತಿಯೆಲ್ಲ ಅವರು ನಮಗೆ ಕಾರ್ಯ ಮಾಡುತ್ತಾರೆ ಎಂಬುದನ್ನು ಧ್ಯಾನಿಸಿಕೊಂಡು ಬಂದೆವು. ಇಂದಿನ ವಚನದಲ್ಲಿ ದೇವದೂತರುಗಳ ಬಗ್ಗೆ ಇರುವ ಜ್ಞಾನ ಏನೆಂದರೆ, ರಕ್ಷಣೆಯನ್ನು ಹಕ್ಕಾಗಿ ಬಾಧ್ಯವಾಗಿ ಯಾರೆಲ್ಲ ಹೊಂದಿಕೊಳ್ಳಬೇಕಾಗಿದೆಯೋ, ಯಾರೆಲ್ಲ ರಕ್ಷಣೆಗಾಗಿ ಅವರ ಹೆಸರುಗಳು ನೇಮಕ ಮಾಡಲ್ಪಟ್ಟಿದೆಯೋ, ಅವರ ಸೇವೆಗಾಗಿ, ಅವರಿಗಾಗಿ ಸೇವೆ ಮಾಡುವ ಆತ್ಮಗಳು, ಹೇಗಾದರೂ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂದು ಅವರ ಪರವಾಗಿ ಕಾರ್ಯ ಮಾಡುವ ಆತ್ಮಗಳು ಎಂದು ಹೇಳಬಹುದು. ಉದಾಹರಣೆಗೆ ನೋಡಿ, ಈಗ ನಮ್ಮ ಕುಟುಂಬಗಳಲ್ಲಿ ಇನ್ನೂ ಎಷ್ಟೋ ಕೆಲವು ಮಂದಿ ಆಧ್ಯಾತ್ಮಿಕವಾದ ಒಂದು ನವೀಕರಣ, ಆತ್ಮೀಕವಾದ ಜೀವನವನ್ನು ನಡೆಸದೆ ಪರಿಪೂರ್ಣ ರಕ್ಷಣೆಯನ್ನು ಹೊಂದಿಕೊಳ್ಳದೆ ಇರಬಹುದು. ಅಥವಾ ನಮ್ಮ ನೆರೆಹೊರೆಯವರು ಭಾರತ ದೇಶ, ಕರ್ನಾಟಕ ರಾಜ್ಯದ ನವೀಕರಣಕ್ಕಾಗಿ, ಸತ್ಯ ದೇವರನ್ನವರು ಅರಿತುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ, ಆ ಪ್ರಾರ್ಥನೆ ಮೂಲಕ ನಾವು ಆಜ್ಞೆ ಮಾಡುವಾಗ ಯಾರು ಯಾರು ರಕ್ಷಣೆಗೆ ಯೋಗ್ಯರಾಗಿದ್ದಾರೋ, ಜೀವೋದ್ಧಾರವನ್ನು ಬಾಧ್ಯವಾಗಿ ಹೊಂದಿಕೊಳ್ಳಬೇಕಾಗಿದ್ದಾರೋ, ಅವರ ಸೇವೆಯನ್ನು ದೇವದೂತರು ಹೋಗಿ ಮಾಡಿ ಅವರನ್ನು ಹೇಗಾದರೂ ರಕ್ಷಣೆಯ ಹಾದಿಗೆ ತಂದು ಬಿಟ್ಟು ಬಿಡ್ತಾರೆ. ಅರ್ಥ ಆಯ್ತಾ? ನಾವು ಪ್ರಾರ್ಥನೆ ಮಾಡ್ತೇವೆ, ನನ್ನ ಗಂಡ ಬಲಿಪೂಜೆಗೆ ಬರೋದಿಲ್ಲ, ಅಥವಾ ನನ್ನ ಮಕ್ಕಳು ಪ್ರಾರ್ಥನೆನೇ ಮಾಡೋದಿಲ್ಲ, ಬಲಿಪೂಜೆಗೆ ಹೋಗೋದಿಲ್ಲ, ದೇವ್ರ ವಾಕ್ಯ ಓದೋದಿಲ್ಲ, ಅವರು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದಾರೆ ಅಂತ ಎಷ್ಟೋ ಕುಟುಂಬದಲ್ಲಿ ಗೋಳಾಡ್ತಾ ಇರ್ತಾರೆ. ಸೊ ನಾವು ಹೇಳ್ತೀವಿ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಒಂದಲ್ಲ ಒಂದು ವಿಧದಲ್ಲಿ ಅವರನ್ನು ಸಂಧಿಸುತ್ತಾರೆ, ದೇವರು ಕಾರ್ಯ ಮಾಡುತ್ತಾರೆ ಎಂದು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುವ ರೀತಿಯಲ್ಲಿ ಯೇಸುವಿನ ಆಣತಿ ಆಜ್ಞೆ ಪ್ರಕಾರ ಸೇವೆ ಮಾಡುವ ಆತ್ಮಗಳು ಕಾರ್ಯ ಮಾಡುತ್ತದೆ. ಇದಕ್ಕೆ ಒಳ್ಳೆಯ ಒಂದು ದೃಷ್ಟಾಂತ ಅಥವಾ ಉದಾಹರಣೆ ಪವಿತ್ರ ಗ್ರಂಥದಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯ ವಚನ 26ರಲ್ಲಿ, ಅನಂತರ ದೇವದೂತನು ಫಿಲಿಪ್ಪನಿಗೆ, ನೀನೆದ್ದು ದಕ್ಷಿಣಾಭಿಮುಖವಾಗಿ ಹೋಗು, ಆಗ ಜೆರುಸಲೇಮಿನಿಂದ ಗಾಜಕ್ಕೆ ಹೋಗುವ ಅರಣ್ಯ ಮಾರ್ಗ ಎಂದನು. ಅಂತೆಯೇ ಫಿಲಿಪ್ಪನು ಹೊರಟನು. ಅಂದರೆ ಅಲ್ಲಿ ಇಥಿಯೋಪಿಯಾ ದೇಶದ ಕಂಚುಕಿಯೊಬ್ಬನು ಜೆರುಸಲೇಮಿನ ದೇವರ ಆಲಯದಲ್ಲಿ ಆರಾಧನೆ ಮುಗಿಸಿ ತನ್ನ ಸ್ಥಳಕ್ಕೆ ಹಿಂದಿರುಗಿ ಬರ್ತಾ ಇರ್ತಾರೆ. ಆ ಅಧಿಕಾರಿ ರಕ್ಷಣೆಯನ್ನು ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ. ಆ ಅಧಿಕಾರಿ ಜೀವೋದ್ಧಾರಕ್ಕೆ ಬಾಧ್ಯಸ್ಥನಾಗಿರುತ್ತಾನೆ. ಆದರೆ ಸತ್ಯ ಗೊತ್ತಿಲ್ಲದೆ ಅವನು ತಡವರಿಸುತ್ತಿರುತ್ತಾನೆ. ಅಂಥ ಸಮಯದಲ್ಲಿ ದೇವದೂತನು ಫಿಲಿಪ್ಪನಿಗೆ ಆ ಗಾಜಕ್ಕೆ ಹೋಗುವ ಮಾರ್ಗಕ್ಕೆ ಹೋಗು ಎಂದು ಕರೆಕ್ಟಾಗಿ ಗೈಡ್ ಮಾಡಿ ಆ ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾರೆ. ಆ ಮಾರ್ಗದಲ್ಲಿ ಹೋಗುವ ಫಿಲಿಪ್ಪ ಆ ಕಂಚುಕಿಯನ್ನ ಭೇಟಿಯಾಗುತ್ತಾನೆ. ಕಂಚುಕಿಗೆ ಯೇಸುವಿನ ಕುರಿತು ಶುಭ ಸಂದೇಶವನ್ನ ಪ್ರಚಾರ ಮಾಡುತ್ತಾರೆ. ಯೇಸುವಿನ ಕುರಿತು ವಾಕ್ಯವನ್ನು ಕೇಳಿದ ಕಂಚುಕಿ ಅದನ್ನು ವಿಶ್ವಾಸಿಸಿ ಅಲ್ಲಿಯೇ ನೀರು ಸಿಕ್ಕಿದ ಸ್ಥಳದಲ್ಲಿ ಗಾಡಿಯನ್ನು ನಿಲ್ಲಿಸಿ, ವಾಹನವನ್ನು, ರಥವನ್ನು ನಿಲ್ಲಿಸಿ
ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸುವಿಗೆ ಸಾಕ್ಷಿಯಾಗಿ ಮಾರ್ಪಾಡಾಗುತ್ತಾನೆ. ಹೇಗೆ ದೇವದೂತರು ಕಾರ್ಯ ಮಾಡುತ್ತಾರೆ ನೋಡಿ. ಯಾರೆಲ್ಲ ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಿಕೊಳ್ಳಬೇಕಾಗಿದ್ದಾರೋ ಅವರನ್ನ ಗೈಡ್ ಮಾಡಿ ರಕ್ಷಣೆಯ ಅಭಿಷೇಕಕ್ಕೆ ತಂದು ನಿಲ್ಲಿಸುವವರಾಗಿದ್ದಾರೆ. ಇನ್ನೂ ಒಂದು ಉತ್ತಮವಾದ ಉದಾಹರಣೆ, ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯ 10:3. ಅದೊಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯ ಕೊರ್ನೇಲಿಯನಿಗೊಂದು ದಿವ್ಯ ದರ್ಶನವಾಯಿತು. ದೇವದೂತನು ತನ್ನ ಮನೆಯೊಳಗೆ ಬಂದು ಕೊರ್ನೇಲಿಯ ಎಂದು ಕರೆಯುವುದನ್ನು ಸ್ಪಷ್ಟವಾಗಿ ಕಂಡನು. ಇಲ್ಲಿ ಕೊರ್ನೇಲಿಯ ಅನ್ಯ ಮತಸ್ಥ, ಅನ್ಯ ಜನ, ಆದರೆ ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ, ಸತ್ಪುರುಷನಾಗಿದ್ದ, ದಾನ ಧರ್ಮ ಪ್ರಾರ್ಥನೆ ಜಪ ತಪ ನೀತಿವಂತನಾಗಿ ಸತ್ಪುರುಷನಾಗಿ ಜೀವಿಸುತ್ತಿದ್ದ. ಆದರೆ ಸತ್ಯವನ್ನ ಅವನು ತಿಳಿದುಕೊಂಡಿರಲಿಲ್ಲ. ರಕ್ಷಕನಾದ ಯೇಸುವಿನ ಕುರಿತು ಕೇಳಿರಲಿಲ್ಲ. ರಕ್ಷಣೆಯ ಅಭಿಷೇಕವನ್ನು ಅವನು ಹೊಂದಿಕೊಂಡಿರಲಿಲ್ಲ. ದೇವರ ಮೆಚ್ಚುಗೆಗೆ ಅವನು ಪಾತ್ರನಾಗಿದ್ದ ಕಾರಣ ದೇವದೂತನು ಕೊರ್ನೇಲಿಯನ ಮನೆಯಲ್ಲಿ ಅವನಿಗೆ ಪ್ರತ್ಯಕ್ಷನಾಗಿ, ನೀನು ನಿನ್ನ ಸೇವಕರನ್ನ ಸಿಮೋನ ಪೇತ್ರನ ಮನೆಗೆ ಕಳುಹಿಸು, ಆತ ಬಂದು ನಿನಗೆ ರಕ್ಷಣಾ ವಾರ್ತೆಯನ್ನು ಶುಭ ಸಂದೇಶವನ್ನ ಸಾರುವನು, ನೀನು ನಿನ್ನ ಕುಟುಂಬ ಜೀವೋದ್ಧಾರವನ್ನು ಹೊಂದಿಕೊಳ್ಳುವಿ ಎಂಬುದಾಗಿ. ಅದ್ಭುತಕರವಾದ ಒಂದು ಪ್ರೇರೇಪಣೆ. ನನಗೆ ಈ ವಾಕ್ಯಗಳನ್ನು ಓದುವಾಗ ಆದಂಥ ಒಂದು ಅನುಭವ. ಯೇಸು ಹೇಳಿದರು, ಯೇಸುವಿನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ಕಾಣುವಿರಿ ಎಂಬುದಾಗಿ. ಇಂದಿಗೂ ದೇವದೂತರು ದೇವರ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ. ನಾವು ಅದನ್ನ ಗ್ರಹಿಸಿಕೊಳ್ಳದೇ ಇರಬಹುದು, ಆದರೆ ನಮ್ಮ ಪರವಾಗಿ ದೇವದೂತರು ಕಾರ್ಯತತ್ಪರರಾಗಿದ್ದಾರೆ. ಆ ದೇವದೂತನ ಮಾತನ್ನ ಕೇಳಿದ ಕೊರ್ನೇಲಿಯ ತನ್ನ ಸೇವಕರನ್ನ ಸಿಮೋನ ಪೇತ್ರನ ಬಳಿ ಕಳುಹಿಸಿ ಪೇತ್ರನನ್ನು ಬರಮಾಡಿಕೊಂಡು ರಕ್ಷಣಾ ವಾರ್ತೆಯನ್ನ ಶುಭ ಸಂದೇಶವನ್ನ ಆಲಿಸಿ ಪವಿತ್ರಾತ್ಮರ ಅಭಿಷೇಕವನ್ನ ಪಡೆದುಕೊಂಡು ಇಡೀ ಕುಟುಂಬ ಜೀವೋದ್ಧಾರವನ್ನ ಹೊಂದಿಕೊಂಡಿತು. ಜೀವೋದ್ಧಾರವನ್ನ ಬಾಧ್ಯವಾಗಿ ಹೊಂದಬೇಕಾದವರ ಊಳಿಗಕ್ಕಾಗಿ ಕಳಿಸಲ್ಪಟ್ಟ ಆತ್ಮಗಳು ದೇವದೂತರುಗಳು, ಸೇವೆಯ ಆತ್ಮಗಳು. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನ ಮುಚ್ಚೋಣ. ಇಂದು ನಮ್ಮ ಕುಟುಂಬದಲ್ಲಿ ಯಾರಾದರೂ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಾರದೇ ಇದ್ದರೆ, ಇನ್ನು ಯಾರೆಲ್ಲ ರಕ್ಷಣೆಯನ್ನ ಹೊಂದಿಕೊಳ್ಳಬೇಕು, ಯೇಸುವೇ ನಿಜವಾದ ದೇವರು ಎಂದು ಸತ್ಯವನ್ನ ಅರಿತು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಜೀವಿಸಬೇಕೆಂದು ಯಾರಿಗೆಲ್ಲ ನಾವು ಪ್ರಾರ್ಥನೆ ಮಾಡುತ್ತಿದ್ದೆವೋ ಅವರೆಲ್ಲರನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸೋಣ. ಯೇಸುವಿನ ಪಾದ ಸನ್ನಿಧಾನಕ್ಕೆ ತಂದು ನಾವು ಪ್ರಾರ್ಥನೆ ಮಾಡುವಾಗ ದೇವದೂತರು ತಂದೆ ದೇವರ ಬಳಿ ಏರುವುದನ್ನ ಇಳಿಯುವುದನ್ನ, ಅಲ್ಲಿಂದ ಸದುತ್ತರವನ್ನ ತಂದು ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಹೇಗೆ ಕೊರ್ನೇಲಿಯನ ಮನೆಯನ್ನ ಸಂಧಿಸಿದಂತ ದೇವದೂತ, ಫಿಲಿಪ್ಪನನ್ನು ಆ ಕಂಚುಕಿಯ ಬಳಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿದ ದೇವದೂತರು ನಮ್ಮ ಒಂದೊಂದು ಕುಟುಂಬಗಳಲ್ಲಿ, ನಮ್ಮ ನೆರೆ ಹೊರೆಯ ಕುಟುಂಬಗಳಲ್ಲಿ, ನಮ್ಮ ಬೆಂಗಳೂರು ನಗರ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರು ಕಾರ್ಯತತ್ಪರರಾಗಲಿ. ಜೀವೋದ್ಧಾರಕ್ಕೆ ಬಾಧ್ಯಸ್ಥರಾದವರು ಆ ರಕ್ಷಣಾ ಕಾರ್ಯವನ್ನ ಅನುಭವಿಸಿ ಜೀವೋದ್ಧಾರವನ್ನ ಪಡೆದುಕೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ದೇವದೂತರು ಕಾರ್ಯತತ್ಪರರಾಗುವಂತೆ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.